ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಒಂದು ರೈತ ಕುಟುಂಬದಿಂದ ಮಾತಾಡ್ತಾ ಇರೋದು. ಇಲ್ಲಿ ಒಂದು ಗದ್ದೆ ಭತ್ತ ಯಾವ ರೀತಿ ಬೆಳೆಯೋದು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಗದ್ದೆನ ಯಾರು ಮಾಡ್ತಾರೆ, ಅಷ್ಟು ರಿಸ್ಕ್ ಆಗುತ್ತೆ. ಭತ್ತ ಬೇಡ ನಾವು ಬೆಳೆಯೋದು, ಎಲ್ಲ ಅಡಿಕೆ ತೋಟ ಕೂಡಿಸ್ಬಿಡೋಣ, ಇಲ್ಲ ಕಾಫಿ ತೋಟ ಕೂಡಿಸ್ಬಿಡೋಣ ಅಂತ ಪ್ರತಿಯೊಬ್ಬರು ಆಸೆ ಮಾಡ್ತಿರೋದ್ರಲ್ಲಿ ಇಲ್ಲೊಬ್ಬರು ರೈತರು ಗದ್ದೆ ಬೆಳೆದು ಮಾಡ್ತಾ ಇದ್ದಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ. ಬಿಸಿಲು ಬೆಂಕಿ ಯಾರಿದು ಗೋಳಾಡ್ತಾರಪ್ಪ ಗದ್ದೆ ತುಂಬ ರಿಸ್ಕು, ಇದ್ರ ಸವಾಸನೆ ಬೇಡ ಅಂತ ಹೇಳಿ ಅಂಗಡಿಗೆ ಹೋದ್ರೆ 25 kg ಮೂಟೆ ತಂದುಬಿಡೋಣ, ಊಟ ಮಾಡಿಬಿಡೋಣ. ಅವ್ರು ಯಾವ ರೀತಿ ಸ್ಪ್ರೇ ಮಾಡಿರ್ತಾರ ಅಥವಾ ಗೊಬ್ಬರಗಳು ಹಾಕಿರ್ತಾರ ಏನೂ ವಿಚಾರಿಸ್ತಾನೆ ಒಟ್ಟಾರೆ ತರೋದು ತಿನ್ನೋದು. ಪ್ರತಿನಿತ್ಯ ನಾವು 3 ಹೊತ್ತು ತಿನ್ನೋದು ಅಕ್ಕಿ. ಅದು ಶುದ್ಧವಾಗಿದ್ದರೆ ನಮ್ಮ ಆರೋಗ್ಯ ಶುದ್ಧವಾಗಿರುತ್ತೆ. ಯಾವುದೇ ರೋಗ ಬರದೇ ಇರೋ ಥರ ನಾವು ಕಾಪಾಡ್ಕೋಬೇಕು. ಬನ್ನಿ, ಇಲ್ಲೊಬ್ರು ರೈತರು ಸಾವಯವದಲ್ಲಿ ಭತ್ತ ಬೆಳ್ತಾ ಇದ್ದಾರೆ. ಯಾವ ರೀತಿ ಮಾಡ್ತಿದ್ದಾರೆ, ಅವರಿಗೆ ಕಷ್ಟ ಆಗ್ತಿದೆಯಾ, ಈಸಿ ಆಗ್ತಿದೆಯಾ, ಯಾವುದೇ ರಿಸ್ಕ್ ಇಲ್ದೇ ಖುಷಿಯಾಗಿ ಮಾಡ್ತಿದ್ದಾರಾ, ಒಂದ್ಸರಿ ವಿಚಾರಿಸ್ಕೊಂಡು. ನೋಡಿ, ಇವರು ಭತ್ತನ ರಾಜಮುಡಿ ಭತ್ತ, ನಮ್ಮ ದೇಶೀಯ ತಳಿಯಾದ ರಾಜಮುಡಿ ಭತ್ತವನ್ನು ಮಾಡ್ತಾ ಇದ್ದಾರೆ. ಇವರು ಹಿಂದಿನ ದಿನ ರಾತ್ರಿ ಕೆಂಪು ರಾಜಮುಡಿ ಮಾಡ್ತಿದ್ದಾರೆ. ಇವರು ಹಿಂದಿನ ದಿನ ರಾತ್ರಿ ಈ ಬ್ಯಾರಲಿಗೆ ನೀರು ತುಂಬಿಸಿ ಭತ್ತವನ್ನು ನೆನೆ ಹಾಕಿದ್ದಾರೆ. ಅದನ್ನು ಬೆಳಿಗ್ಗೆ ಎದ್ದು ನೀರನ್ನು ಸೋರಾಕಿ ಗೋಕುಪಾಮೃತ ಅನ್ನೋದು ಒಂದು ಇದರಲ್ಲಿ ಸಾವಯವ ಕಲ್ಚರಲ್ಲಿ ನೆನೆ ಹಾಕಿ ಬೆಳಗ್ಗೆ ಒಂದು 3 hours ನೆನೆಸಿ ಅದನ್ನು ಮೆಡಿಸನ್ ಮಾಡಿದ್ದಾರೆ. ಅದರಲ್ಲಿ ಬೀಜೋಪಚಾರ ಮಾಡಿದ್ದಾರೆ. ಯಾವುದೇ ರೀತಿಯ ರಾಸಾಯನಿಕ ಆಗಲಿ ಯಾವುದೇ ಕೆಮಿಕಲ್ ಆಗಲಿ ಉಪಯೋಗಿಸ್ತಾನೆ ಮಾಡಿ ಅದನ್ನು 3 hours ನೆನೆಸಿ ಅದನ್ನು ಇವಾಗ ಮತ್ತೆ ವಾಪಸ್ ತೆಗೆದು ತಣ್ಣನೆ ಯಾವುದೇ ಬಿಸಿಲಿಲ್ಲದೆ ಇರೋ ಜಾಗದಲ್ಲಿ ಆರಾಕ್ತಾ ಇದ್ದಾರೆ. ನೆರಳಲ್ಲಿ ಆರಾಕ್ತಾ ಇದ್ದಾರೆ. ನೋಡಿ, ಈ ರೀತಿ ತೆಗೆದು ಆರಾಕಿದ್ದಾರೆ. ನಂತರ ಇಲ್ಲಿ 1 ವಾರ ಮುಂಚಿತವಾಗಿ ಕಾಡು ಮಣ್ಣು, ಟೈಕೋಡರ್ಮಾ, ಸುಡೋಮೊನಾಸ್ ಮತ್ತು ದನನ ಗೊಬ್ಬರ ಇಷ್ಟನ್ನು ಮಿಶ್ರಣ ಮಾಡಿ 1 ವಾರ ಮುಂಚಿತವಾಗಿ ಜಲ್ಸಿ ಕಾಡು ಮಣ್ಣು ಜರಡಿನಲ್ಲಿ ಜಲ್ಸಿ ನೋಡಿ ಈ ಥರ ಎಲ್ಲ ರಾಶಿ ಮಾಡಿ ಇಟ್ಕೊಂಡಿದ್ದಾರೆ. ಜರಡಿ ಮಾಡಿ ಎಲ್ಲ ಮಾಡಿ ಇಟ್ಟಿದ್ದಾರೆ. ಇದ ನಂತರ ನೋಡಿ, ಇದು ಕ್ರೇಟ್ಗಳು. ಈ ಕ್ರೇಟಲ್ಲಿ ನೋಡಿ, ಇದೊಂದು ಕ್ರೇಟು. ಈ ಕ್ರೇಟಿಗೆ ಮಣ್ಣನ್ನು ಹಾಕ್ತಾ ಇದ್ದಾರೆ. ಇದು ಸಸಿ ಮುಡಿ ಮಾಡೋದು ಯಾವ ರೀತಿ ಅಂತ ಹೇಳಿಕೊಡ್ತಾ ಇದ್ದಾರೆ. ಇದು 1 ಎಕರೆಗೆ 80 ಕ್ರೇಟ್ ಬೇಕು. ಈ ಥರ 1 ಎಕರೆ ನೀವು ಮಾಡ್ತೀವಿ ಅಂದರೆ 80 ಕ್ರೇಟ್ ಬೇಕಾಗತ್ತಿದು. ನೋಡಿ, ಆ ಥರ ಹುಡು ಮಣ್ಣನ್ನು ಮಾಡಿ ಅದನ್ನು ಸಮ ಮಾಡಿ ತೊಗೊಂಡು ಬರ್ತಾರೆ. ಈಗ ನೋಡಿ, ತೊಗೊಂಡು ಬಂದು ಈ ರೀತಿ ಜೋಡಿಸಿದ್ದಾರೆ. ನೋಡಿ, ಇಷ್ಟು ಈ ರೀತಿ ಎಲ್ಲ ಜೋಡಿಸಿ ಇಟ್ಟಿದ್ದಾರೆ. ನೋಡಿ, ಇಲ್ಲಿಟ್ಟಿರೋದು 1 ಎಕರೆಗೆ, ಈ ಕಡೆ ಮಾಡಿರೋದು 1 ಎಕರೆಗೆ. ಇಷ್ಟು ಮಣ್ಣು ಮಾಡಿ ಇಟ್ಟು ಮಣ್ಣು ತುಂಬಿ ರೆಡಿ ಮಾಡಿಟ್ಟ ಮೇಲೆ ನೆಕ್ಸ್ಟ್ ಇದಕ್ಕೆ ನೀರು ಬಿಡೋದಂತೆ. ನೋಡಿ, ಈ ಥರ ಎಷ್ಟೊಂದು ಮಾಡಿಟ್ಟಿದ್ದಾರೆ. 1 ಎಕರೆನ ಹೆಚ್ಚು ಕಡಿಮೆ 2 hours ಹಾಗೆ ಹಾಕಿ ಮುಗಿಸ್ಬೋದು ಅಂತ ಹೇಳ್ತಾ ಇದ್ದಾರೆ ಇವರು. 2 hours ಬೇಕಾಗಲ್ಲ. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡಿ, ಹಿಂಗೆ ಮಾಡಿದ್ಮೇಲೆ ಇದಕ್ಕೆ ನೀರು ಹಾಕಿ ಭತ್ತ ಹಾಕ್ತಾರಂತೆ. ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ.